ನಟ ದಳಪತಿ ವಿಜಯ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ಬೆಳಗ್ಗೆ ರಿಲೀಫ್ ಮತ್ತೆ ಮಧ್ಯಾಹ್ನ ತಡೆಯಾಜ್ಞೆ ಸಿಕ್ತು. ಪ್ರಕರಣಕ್ಕೆ ಜನನಾಯಕನ್ ಚಿತ್ರ ರಿಲೀಸ್ ಆಗೋದಕ್ಕೆ ತಡೆ ಸಿಕ್ಕಿದೆ. ಮದ್ರಾಸ್ನ ಹೈಕೋರ್ಟ್ ಮಹತ್ವದ ತೀರ್ಪು ಹೊರಡಿಸಿದೆ. ಜನನಾಯಕನ್ ಚಿತ್ರ ರಿಲೀಸ್ ಮಾಡೋದಕ್ಕೆ ಕೋರ್ಟ್ ತಡೆ ಒಡ್ಡಿದೆ. ಮದ್ರಾಸ್ನ ಹೈಕೋರ್ಟ್ ಮಹತ್ವದ ತೀರ್ಪು ಹೊರಡಿಸಿದೆ. ಇನ್ನು ಬೆಳಗ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು ಏಕಸದಸ್ಯ ಪೀಠ. ವಾದ ಪ್ರತಿವಾದ ಆಲಿಸಿ ಜನನಾಯಕನ್ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು ಏಕಸದಸ್ಯ ಪೀಠ. ಆದರೆ ಮಧ್ಯಾಹ್ನದ ಹೊತ್ತಿಗೆ ಮುಖ್ಯ ನ್ಯಾಯಮೂರ್ತಿಗಳ ಏಕಸದಸ್ಯ ಪೀಠ ಮತ್ತೆ ಆದೇಶ ಹೊರಡಿಸಿತು. ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿ ಸೆನ್ಸಾರ್ ಮಂಡಳಿ ಮತ್ತೆ ಅರ್ಜಿ ಸಲ್ಲಿಕೆ ಮಾಡಿತ್ತು. ಸೆನ್ಸಾರ್ ಮಂಡಳಿಯ ವಾದವನ್ನು ಪುರಸ್ಕರಿಸಿ ತಡೆಯಾಜ್ಞೆ ನೀಡಲಾಗಿದೆ. ಮುಂದಿನ ವಿಚಾರಣೆ ಇದೇ ಜನವರಿ 21ಕ್ಕೆ ನಿಗದಿಯಾಗಿದೆ. ಹೀಗಾಗಿ ನಟ ದಳಪತಿ ವಿಜಯ್ ಅವರ ಸಿನಿಮಾ ಈಗ ತಾತ್ಕಾಲಿಕವಾಗಿ ತಡೆಯಾಜ್ಞೆ ಸಿಕ್ಕಿದೆ. ಸಿನಿಮಾಗೆ ದಳಪತಿ ವಿಜಯ್ಗೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ಬೆಳಗ್ಗೆ ರಿಲೀಫ್ ಸಿಕ್ತು. ಏಕಸದಸ್ಯ ಪೀಠ ಈ ಪ್ರಕರಣದ ವಿಚಾರಣೆ ನಡೆಸಿತು. ವಿಚಾರಣೆ ವೇಳೆಯಲ್ಲಿ ಏಕಸದಸ್ಯ ಪೀಠ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಚಿತ್ರ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಆದರೆ ಮಧ್ಯಾಹ್ನ ಹೊತ್ತಿಗಾಗಲೇ ಮತ್ತೆ ಇದು ನ್ಯಾಯಾಲಯದ ಮೆಟ್ಟಿಲೇರುತ್ತೆ. ಏಕಸದಸ್ಯ ಪೀಠದ ತೀರ್ಪೇನಿತ್ತು ಅದನ್ನು ಪ್ರಶ್ನಿಸಿ ಮತ್ತೆ ಮೇಲ್ಮನವಿ ಸಲ್ಲಿಕೆಯಾಗತ್ತೆ. ಇದನ್ನು ಪರಿಶೀಲನೆ ಮಾಡಿದಂತಹ ನ್ಯಾಯಾಲಯ ಮುಖ್ಯ ನ್ಯಾಯಮೂರ್ತಿಗಳು ಈಗ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಜನನಾಯಕನ್ ಚಿತ್ರ ರಿಲೀಸ್ ಮಾಡೋದಕ್ಕೆ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಮದ್ರಾಸ್ ಹೈಕೋರ್ಟ್ ಮಹತ್ವದ ತೀರ್ಪನ್ನು ಹೊರಡಿಸಿದೆ. ಬೆಳಗ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು. ಆಗ ನಟ ದಳಪತಿ ವಿಜಯ್ ಅವರು ಸಂತಸ ಹೊಂದಿದ್ರು, ಸಾಕಷ್ಟು ಖುಷಿಪಟ್ಟಿದ್ರು ಕೂಡ. ಅವರ ಅಭಿಮಾನಿಗಳ ಸಂತಸಕ್ಕೆ ಪಾರವೇ ಇರಲಿಲ್ಲ. ಸಿನಿಮಾ ಬಿಡುಗಡೆ ಆಗತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಬೆಳಗ್ಗೆ ಕೊಟ್ಟಿದ್ದಂತಹ ತೀರ್ಪು ಮಧ್ಯಾಹ್ನದ ಹೊತ್ತಿಗಾಗಲೇ ತಡೆಯಾಜ್ಞೆಯಾಗಿ ಬದಲಾಗಿದೆ. ಹೀಗಾಗಿ ಜನನಾಯಕನ್ ಚಿತ್ರಕ್ಕೆ ಸಂಕಷ್ಟ ಎದುರಾಗ್ತಾ ಇದೆ.